ಇದು ರಣ ಉತ್ಸವ್ ಕಚ್ಚಲ್ಲಿ ನಡೆಯೋದು. ಕಚ್ ಗುಜರಾತಲ್ಲಿ ಟೆಂಟ್ ಹೌಸಸ್. ಇದು ಟೆಂಟ್ ಹೌಸಸ್ನ ಸಾಲ್ಟ್ ಡೆಸರ್ಟಲ್ಲಿ ಮಾಡ್ತಾರೆ. ವರ್ಷಕ್ಕೆ 3 ತಿಂಗಳು ಮಾತ್ರ ಈ ರಣ ಉತ್ಸವ ನಡೆಯುತ್ತೆ. ಅಲ್ಲಿ ಸಾವಿರಾರು ಟೆಂಟ್ ಹೌಸಸ್ನ ಹಾಕಿ ಅಲ್ಲಿ ಎಲ್ಲ ಆರ್ಗನೈಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಇದು 3 ತಿಂಗಳು ಮಾತ್ರ ನಡೆಯುತ್ತೆ. ಅದು 3 ಡೇಸ್ ಪ್ರೋಗ್ರಾಮ್ ನಾವು ಹೋಗಿದ್ವಿ. 3 ಡೇಸಲ್ಲಿ ನಾವು ಸನ್ಸೆಟ್ಟು, ಸನ್ರೈಸಿಂಗು, ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಟೆಂಟ್ ಹೌಸಸ್ಸು ತುಂಬ ಗ್ರ್ಯಾಂಡಾಗಿ, ಏನೂ ತೊಂದರೆ ಇಲ್ಲದೆ ಒಳ್ಳೆ ಸಿಟಿನಲ್ಲಿರೋ ಥರನೇ ಇರುತ್ತೆ ಈ ಟೆಂಟ್ ಹೌಸಸ್ ಎಲ್ಲ. ನೋಡಿ ಎಷ್ಟೊಂದು ಟೆಂಟ್ ಹೌಸಸ್ ಹಾಕಿದ್ರು ಗೊತ್ತಾ, ಸಾವಿರಾರು. ಇದು ನಾವಿದ್ದಿದ್ದು ಕ್ಲಸ್ಟರಲ್ಲಿ K20 ನಾವಿದ್ದಿದ್ದು. ತುಂಬ ಲಕ್ಸುರಿಯಾಗಿ ಇದು ಮಾಡಿರ್ತಾರೆ ಟೆಂಟ್ ಹೌಸಸ್ಸು. ನಾವು ಟೆಂಟ್ ಹೌಸ್ ಒಳಗಡೆ ಹೋಗ್ತಾಯಿದ್ದೀವಿ. ಚೇರುಗಳು ಹೊರಗಡೆ ಇದು ಹೊರಗಡೆ ಕೂತ್ಕೊಳ್ಳೋಕ್ಕೆ ಚೇರುಗಳು, ಆಯಿತಾ, ಈಸಿ ಚೇರು, ಆಯಿತಾ. ಒಳಗಡೆ ಹೋದರೆ ಎಷ್ಟು ಲಕ್ಸುರಿಯಾಗಿ ಮಾಡಿದೆ, ಏನೇನೂ ತೊಂದರೆ ಆಗೋದಿಲ್ಲ. ಅಷ್ಟು ಚಳಿ ಕೂಡ ಅನ್ಸೋದು. ಡೆಸರ್ಟಲ್ಲಿ ಇದ್ದೀವಿ ಅಂತಲೇ ಅನಿಸೋದಿಲ್ಲ. ಅದು 100 ಕಿಲೋಮೀಟರ್ ದೂರದ ಬುಚ್ಚಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಆದರೂ ಕೂಡ ಇಷ್ಟು ಡೆಸರ್ಟಲ್ಲಿ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗೊತ್ತಾ. 3 ಡೇಸ್ ಪ್ರೋಗ್ರಾಮ್ನಲ್ಲಿ ನಮಗೇನೇನೂ ತೊಂದರೆ ಆಗೋದಿಲ್ಲ. ನಾನು ವಾಶ್ರೂಮ್ ಇದು ತೋರಿಸ್ಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿದೆ. ರಣ ಉತ್ಸವ್ ಕಚ್ಚಲ್ಲಿ.